ನಿಮಿಷ ಇದೇ ತರ ನೀವು ಕಂಟಿನ್ಯೂ ಮಾಡಿದ್ರೆ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಾನು ಉತ್ತರವನ್ನ ಕೊಡ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಕೊಡ್ರಿ, ನಿಮಗೆ ಏನಾದ್ರು ತಿಳುವಳಿಕೆ ಐತಿಲ್ಲ ಹೇಳ್ತೀನಿ. ನಡುವೆ ಮಾತಾಡಬಾರ್ದ ಮಾತಾಡ್ತೀರಿ. ಉತ್ತರವನ್ನು ಹೇಳುವಾಗ ನಾನು ಹೇಳಿ ಬರ್ಕೊಂಡು ಇಟ್ಕೊಳ್ತೀನಿ. 10 ಸರಿ ಇನ್ನೆಟ್ಟು ಹೇಳ್ಬೇಕು. ಇನ್ಮೇಲೆ ಇದೇ ತರ ನಡೆಸಿದ್ರೆ ನಾನು ಖಂಡಿತವಾಗಿ ಅಡ್ಜಸ್ಟ್ ಮಾಡಿ ಹೋಗ್ಬಿಡ್ತೀನಿ. ನಡ್ಸೋದು ಮಾತಾಡಿ ಮುಖ್ಯಮಂತ್ರಿ ನೋಡಿ. ಯಾರು ನೀವು ಮಾತಾಡ್ಬೇಡ್ರಿ. ನೀವು ಮಾತಾಡ್ತೀರಿ. ನೀವೇನು ಮುಖ್ಯಮಂತ್ರಿಗಳದಾರ ಅಂತ ಹೇಳಿ ಬೇಕಾದ ಮಾತಾಡೋದು. ನಿಮ್ಮನ್ನೆಲ್ಲ ಪ್ಲೀಸ್ ಮಾಡಕ್ಕೆ ಹೇಳ್ತಾರೆ ಇವರೆಲ್ಲ. ಹೇಳ್ರಿ ಅವ್ರ ಜೊತೆ. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ. SCP TSP ಆಕ್ಟ್ ಮಾತಾಡಿ. ನಿಮ್ಗೆ ಅಡ್ರೆಸ್ ಮಾಡ್ತಾರೆ. ಸಭಾಪತಿಯವರಿಗೆ ಅಡ್ರೆಸ್ ಮಾಡ್ತೀನಿ. ನಾನು ಆ ಕಡೆ ನೋಡೋದೇ ಇಲ್ಲ. ನೀವು ಅವ್ರಿಗೆ ಪ್ರವೋಕ್ ಮಾಡಾಕ್ತೀರಿ. ಅವ್ರು ಪ್ರವೋಕ್ ಮಾಡ್ತಾರೆ, ನಾನ್ ಪ್ರವೋಕ್ ಆಗಲ್ವಲ್ಲ. ನಾನ್ ಪ್ರವೋಕ್ ಆಗದೇ ಇಲ್ಲ. ನೀವು ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ನಾನು ಇನ್ನೂ ಒಂದ್ಸಾರಿ ನಿಮ್ ಮೂಲಕ ಕೇಳ್ಕೊತೀನಿ. ದಯಮಾಡಿ ಅವ್ರು ಕೂತ್ಕೊಳ್ಳಿ. ಆಮೇಲೆ ಕ್ಲಾರಿಫಿಕೇಶನ್. ಮಾನ್ಯ ಸಭಾಪತಿಯವರೇ, ನಾನು ಈಗಾಗಲೇ ಹೇಳದಂತೆ SCP TSP ಕಾನೂನನ್ನ ತಂದವರು, ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದವರು, ಅದನ್ನು ಜಾರಿಗೆ ಕೊಟ್ಟವರು ನಮ್ಮ ಸರ್ಕಾರ. ನಾನು ಈಗಾಗಲೇ ಓದಿ ಹೇಳಿದ್ದೀನಿ. ನಮ್ಮ ಕಾಲದಲ್ಲಿ ಎಷ್ಟು ಹಣ ಖರ್ಚಾಯ್ತು, ಅವ್ರ ಕಾಲದಲ್ಲಿ ಎಷ್ಟು ಹಣ ಖರ್ಚಾಯ್ತು ಅಂತ ಹೇಳಿದ್ದೀನಿ. ಯಾಕೆ ಅವ್ರ ಕಾಲದಲ್ಲಿ ಕಡಿಮೆ ಆಯ್ತು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಅವ್ರಿಗೆ ಯಾಕಂದ್ರೆ ಬದ್ಧತೆ ಇರಲಿಲ್ಲ, ಅದಕ್ಕೋಸ್ಕರ ಕಡಿಮೆ ಮಾಡಿದ್ರು. ಅವ್ರು ಬಜೆಟ್ ಗಾತ್ರ ಜಾಸ್ತಿ ಆಯ್ತಾ ಇದ್ರು ಕೂಡ SCP TSP ಹಣ ಕಡಿಮೆ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಬಜೆಟ್ನಲ್ಲಿ 34,000 ಕೋಟಿ, ಎಷ್ಟು 35,000ನ ಅದು ಈ ವರ್ಷಪ್ಪ. ನೀನು ಅಟೆಂಟಿವ್ ಆಗಿ ಇಲ್ಲಿದ್ರೆ ಏನ್ ಮಾಡೋದು ಭೋಜೇಗೌಡ? 24-25ರಲ್ಲಿ 39,121 ಕೋಟಿ, 23-24ರಲ್ಲಿ 34,000 ಚಿಲ್ಲರೆ, ಅದು ಕೊನೆಗೆ 25,000 ಕೋಟಿ ಆಯ್ತು. ಗೊತ್ತಾಯ್ತಾ? ಸೊ ಅದು ನಮ್ಮ ಕಾಲದಲ್ಲಿ ಜಾಸ್ತಿ ಆಯ್ತು. ಆಮೇಲೆ ಮಾನ್ಯ ಸಭಾಪತಿಯವರೇ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಈ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕಾನೂನು ತಂದವರು ಯಾರು? ಬಿಜೆಪಿಯವರ? ನಮ್ಮ ಸರ್ಕಾರ ರಿಸರ್ವೇಶನ್ ಇನ್ ಪ್ರಮೋಷನ್ ಇಡೀ ದೇಶದಲ್ಲಿ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಂದಿರತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಬೇರೆ ಯಾವ ಸರ್ಕಾರ ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾರಲ್ಲ, ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರಲ್ಲ, ಯಾಕೆ ತಂದಿಲ್ಲ? SCP TSP ಕಾಯ್ದೆ ಯಾಕೆ ತಂದಿಲ್ಲ? ಪುನಃ ಇವರು ಆಮೇಲೆ ಮಾನ್ಯ ಸಭಾಪತಿಯವರೇ, ರಿಸರ್ವೇಶನ್ ಇನ್ ಪ್ರಮೋಷನ್ ರತ್ನಪ್ರಭಾ ಅವರು ಚೀಫ್ ಸೆಕ್ರೆಟರಿ ಇರುವಾಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ವರದಿ ತಗೊಂಡು, ಆ ವರದಿಯ ಆಧಾರದ ಮೇಲೆ ಇಡೀ ದೇಶದಲ್ಲಿ ಕಾನೂನು ಮಾಡದಂತ ಸರ್ಕಾರ ಕರ್ನಾಟಕದಲ್ಲಿ ಮೊದಲನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಕೂಡಿ 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 ಆಯ್ತು. ಈಗ ವಾಲ್ಮೀಕಿ ಬಂದ್ಬಿಡಿ. ವಾಲ್ಮೀಕಿ ಬರ್ಬೇಕು. ಈಗ ಸುಮ್ನೆ ಕೂತ್ಕೋಬೇಕಾದ ಸಭಾಪತಿಯವರ, ನಾವು ದಲಿತರು ವಿರೋಧಿಗಳಿದ್ದೀವಿ ಅಂತಂದ್ರೆ ಕೆನ್ ವಿ ಕೀಪ್ ಕ್ವೈಟ್?
ನಮ್ಮ ಹತ್ರನೇ ಇದ್ದ ಹೋಗಿರೋರು ಕೂತ್ಕೊಳ್ರಿ. ನಾನೇ ಚೇರ್ಮನ್ ಮಾಡಿದ್ದೀನಿ. ಕೂಡಿ ನೋಡಿ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಹೋದವರು ಹೇಳಿ 2017-18ರಲ್ಲಿ ಕೋರ್ಟಲ್ಲಿ PTCL ಅರ್ಜಿಗಳ ವಿಲೇವಾರಿನ ಎಷ್ಟು ದಿನ ಅಂತ ರದ್ದು ಮಾಡಿಬಿಟ್ರು. ಆಗ ಇವ್ರ ಸರ್ಕಾರ ಇತ್ತು. ಓವರ್ ನೈಟು SC/ST ಅರ್ಜಿಗಳೇನು PTCL ಎಲ್ಲ ಕ್ಲಿಯರ್ ಮಾಡಿಬಿಟ್ರು. CT ರವಿ ಅವರು, ಅಶೋಕ್ ಅವ್ರಿಗೆ ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ದಲಿತರ ಕಾಳಜಿ ಗೊತ್ತಿಲ್ವಾ? ಮತ್ತೆ 2023-24 ಸಿದ್ದರಾಮಯ್ಯ ಸರ್ಕಾರ ಬಂದಾಗ ದಲಿತರಿಗೆ ಆಗ್ತಕ್ಕಂಥ PTCL ಕಾಯ್ದೆನ ವಾಪಸ್ ತಗೊಬಂದ್ವಿ. ಎಲ್ಲೋಗಿತ್ತು ದಲಿತರ ಕಾಳಜಿ? ಅವಾಗ ಎಷ್ಟು ಲಕ್ಷ ಅರ್ಜಿ ವಿತರಣೆ ಅದು ದಲಿತರದು? ಎಷ್ಟು ಲಕ್ಷ ಏನ್ ಮಾಡ್ತಾ ಇದ್ದಾರೆ? ನಿಗಮಗಳಿಗೆ 25,000 ಕೋಟಿ ಕೊಟ್ಟಿಲ್ವಾ? ವರ್ಗಾವಣೆ ಮಾಡಿಲ್ವಾ? ಅಮೌಂಟ್ ವರ್ಗಾವಣೆ ಮಾಡಿಲ್ವಾ? ಟ್ರಾನ್ಸ್ಫರ್ ಮಾಡಿಲ್ವಾ? ಅಂಬೇಡ್ಕರ್ ಅವರಿಗೆ ಸೋಲಿಸಿಲ್ವಾ? ಮಾನ್ಯ ಮಂತ್ರಿಗಳೇ, ಅಂಬೇಡ್ಕರ್ ಅವರಿಗೆ ಸೋಲಿಸಿಲ್ವಾ? 25,000 ಕೋಟಿ ವರ್ಗಾವಣೆ ಮಾಡಿಲ್ವಾ? ಮತ್ತೆ ದಲಿತರ ಸುನೀಲ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.